ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ರವೆ ಲಡ್ಡುವನ್ನು ಹೇಗೆ ಸಿಂಪಲ್ ಆಗಿ ಮಾಡೋದು ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರ ಜೊತೆಗೂ ಸಹ ಶೇರ್ ಮಾಡಬೇಕು ಅಂತಿದ್ದೀನಿ. ಸೊ ಇವಾಗ ನಾವು ಈ ಒಂದು ರವೆ ಲಡ್ಡು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ. ಸಕ್ಕರೆ 3/4 kg, ತುಪ್ಪ, ಆಮೇಲೆ ಗೋಡಂಬಿ, ಒಣ ದ್ರಾಕ್ಷಿ, ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ, 1-2 ಬಟ್ಲನ್ನು. ಆಮೇಲೆ 7-8 ಏಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ. 1.5 kg ಚಿರೋಟಿ ರವೆ. 1.5 kg ಚಿರೋಟಿ ರವೆಗೆ ನಾನು 3/4 kg ಸಕ್ಕರೆಯನ್ನು ತಗೊಂಡಿದ್ದೀನಿ. ಸೊ ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿರಬೇಕು. ಈ ಹಾಲನ್ನು ಬಿಸಿ ಮಾಡಿಟ್ಕೊಂಡ್ರೆ ನಮಗೆ ರವೆ ಲಡ್ಡು ಮಾಡೋದಕ್ಕೆ ಈಸಿ ಆಗುತ್ತೆ. 1 ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡಿ ಇಟ್ಕೊಳ್ಳಿ. ಈಗ ಸಕ್ಕರೆಯನ್ನು ನಾವು ಜಾರ್ಗೆ ಹಾಕಿಬಿಟ್ಟು ಇದನ್ನು ನಾವು ಪೌಡರ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ನಾನು ಏಲಕ್ಕಿನೂ ಸಹ ಹಾಕ್ತಾಯಿದ್ದೀನಿ. ಸೊ ಏಲಕ್ಕಿ ಹಾಕಿಬಿಟ್ಟು ನಾವು ಇಟ್ಕೊಂಡಿರುವ ಎಲ್ಲ ಸಕ್ಕರೆಯನ್ನು ಸಹ ಈ ಥರ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. 1/4 kgಕ್ಕಿಂತ ಜಾಸ್ತಿ ತುಪ್ಪವನ್ನು ನಾನು ಸ್ವಲ್ಪ ತುಪ್ಪವನ್ನು ಜಾಸ್ತಿ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಬಾಣಲೆಗೆ ಈ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಈ ಒಂದು ಗೋಡಂಬಿ ದ್ರಾಕ್ಷಿಯನ್ನು ನಾವು ಮೊದಲನೇದಾಗಿ ನಾವು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಸೊ ಈಗ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಬಿಟ್ಟು ಈ ಒಂದು ಗೋಡಂಬಿಯನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ತುಪ್ಪವನ್ನು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ನೀವು ಎಲ್ಲವನ್ನು ಸಹ ಫ್ರೈ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ಲಡ್ಡು ಮಾಡಬೇಕಾದ್ರೂ ಸಹ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಲಡ್ಡು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಮೊದಲೇ ಎಲ್ಲ ತುಪ್ಪವನ್ನು ಸಹ ಹಾಕಬೇಡಿ, ಸ್ವಲ್ಪ ಹಾಕ್ಕೊಳ್ತಾ ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಸೊ ಈಗ ನಾವು ಗೋಡಂಬಿಯನ್ನು ತೆಗೆದುಬಿಟ್ಟು ದ್ರಾಕ್ಷಿನ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಫ್ರೈ ಆದಮೇಲೆ ನಿಮಗೆ ತುಪ್ಪ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ಅಂದಾಗ ಇನ್ನೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಚಿರೋಟಿ ರವೆಯನ್ನು ಈಗ ಬಾಣಲೆಗೆ ಹಾಕ್ಕೊಳ್ಳಿ. ನಾವು ಫ್ರೈ ಮಾಡಬೇಕಾದ್ರೆ ನಮ್ಮ ಒಂದು ಸ್ಟವನ್ನು ಯಾವಾಗಲೂ ಸಹ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ಸಿಮ್ಮಲ್ಲಿ ಇಟ್ಕೊಂಡೆ ಈ ಒಂದು ತುಪ್ಪದ ಜೊತೆಯಲ್ಲಿ ಈ ಒಂದು ಚಿರೋಟಿ ರವೆಯನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನಾವು ಲೋ ಫ್ಲೇಮ್ಗಿಂತ ಜಾಸ್ತಿ ಇಟ್ಕೊಂಡ್ರೆ ಬೇಗ ಜಾಸ್ತಿ ಕೈ ಆಡಬೇಕಾಗತ್ತೆ, ಆಮೇಲೆ ತಳ ಹತ್ತುವ ಚಾನ್ಸಸ್ ತುಂಬ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕಾಗತ್ತೆ ಈ ಒಂದು ಚಿರೋಟಿ ರವೆಯನ್ನು. ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಚಿರೋಟಿ ರವೆನೂ ಸಹ ಚೆನ್ನಾಗಿ ಫ್ರೈ ಆಗುತ್ತೆ, ಆಮೇಲೆ ಇದರ ಒಂದು ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ. ಸೊ ಇದು ತುಂಬ ಹೊತ್ತು ನಾನು ಫ್ರೈ ಮಾಡಿದ್ದೀನಿ. ಆದಮೇಲೆ ಒಂದು 10 ನಿಮಿಷ ಆದಮೇಲೆ ಇದಕ್ಕೆ ನಾವು ತುರಿದು ಇಟ್ಕೊಂಡಿರುವ ಒಂದು ಒಣ ಕೊಬ್ಬರಿಯ ಒಂದು ಕೊಬ್ಬರಿಯನ್ನು ಹಾಕಬೇಕಾಗತ್ತೆ. ಹಾಕಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದರ ಒಂದು ಬಣ್ಣ ಚೇಂಜ್ ಆಗುತ್ತೆ. ಸೊ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ಫ್ರೈ ಮಾಡಿರುವಂತಹ ಚಿರೋಟಿ ರವೆಯನ್ನು ಹಾಕ್ಕೊಳ್ಬೇಕು. ಈ ಒಂದು ಚಿರೋಟಿ ರವೆಗೆ ಎಲ್ಲ ಒಂದು ಪದಾರ್ಥಗಳನ್ನು ಒಂದೊಂದಾಗಿ ನಾವು ಮಿಕ್ಸ್ ಮಾಡಿ ಲಡ್ಡುವನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಬಿಸಿ ಆರಲಿ. ಆದ್ರೂ ಸಹ ಈ ಒಂದು ರವೆ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಎಲ್ಲ ಪದಾರ್ಥಗಳನ್ನು ಸಹ ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಾನು ಈ ಒಂದು ಚಿರೋಟಿ ರವೆಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಸಕ್ಕರೆಯ ಒಂದು ಪೌಡರನ್ನು ಹಾಕಿ ಕೈಯಿಂದನೇ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ನಿಮಗೆ ಬಿಸಿ ಜಾಸ್ತಿ ಇದೆ ಅನಿಸಿದಾಗ ನೀವು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಅದನ್ನು ಕಲಗಿಸ್ಕೊಳ್ಬಹುದು. ಅಂದರೆ ಒಂದು ಚಮಚದ ಸಹಾಯದಿಂದ ಎಲ್ಲನೂ ಸಹ ಚೆನ್ನಾಗಿ ಬೆರೆಯೋ ಥರ ಈ ಒಂದು ಚಿರೋಟಿ ರವೆ ಜೊತೆಗೆ ಎಲ್ಲ ಪದಾರ್ಥಗಳನ್ನು ಸಹ ಚೆನ್ನಾಗಿ ಬೆರೆಸಿ. ಹಾಲು ಮತ್ತು ತುಪ್ಪವನ್ನು ಬೆರೆಸೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ಈ ಒಂದು ಚಿರೋಟಿ ರವೆಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಸಕ್ಕರೆ ಪುಡಿ ಈ ಎಲ್ಲವನ್ನು ಸಹ ಹಾಕಿಬಿಟ್ಟು ನಾವು ಚೆನ್ನಾಗಿ ಎಲ್ಲ ಕಲಿಯೋ ಥರ ಈ ಒಂದು ಪದಾರ್ಥಗಳನ್ನು ಬೆರೆಸಬೇಕು. ಆಮೇಲೆ ಕೊನೆಯದಾಗಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಎಲ್ಲ ಒಂದು ರವೆಗೆ ಇದನ್ನು ಸರಿಯಾಗಿ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಕೈಯಿಂದನೇ ನಾವು ಕಲಿಸ್ಬೇಕಾಗತ್ತೆ. ನಿಮಗೆ ಗೊತ್ತಾಗುತ್ತೆ ತುಂಬ ಇದೊಂದು ಅಂಟಂಟಾಗಿದೆ ಅನಿಸಿದಾಗ ಚೆನ್ನಾಗಿ ನೀವು ಕಲಿಸಿದಾಗ ಎಲ್ಲ ಕಡೆಯೂ ಸಹ ಸಕ್ಕರೆ ಸರಿಯಾದ ಪ್ರಮಾಣದಲ್ಲಿ ಹರಡ್ಕೊಳ್ಳುತ್ತೆ. ಸೊ ಈ ಥರ ನೀವು ಬೆರೆಸಾದ್ಮೇಲೆ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ರವೆ ಲಡ್ಡುವನ್ನು ತಯಾರು ಮಾಡಿಕೊಳ್ಬೇಕು. ಸೊ ಈಗ ಎಲ್ಲ ಪದಾರ್ಥಗಳು ಸರಿಯಾಗಿ ಕಲಿತಿವೆ. ಸೊ ಇದಕ್ಕೆ ನಾನು ಈಗ ಹಾಲನ್ನು ಸ್ವಲ್ಪ ಬೆರೆಸಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀವೂ ಸಹ ಕಲಿಸ್ಕೊಳ್ಳಿ.
ಸ್ವಲ್ಪ ರವೆ ಬಿಸಿಯಾಗಿರಲಿ. ಬಿಸಿಯಾಗಿದ್ದಾಗ ಲಡ್ಡುನೂ ಸಹ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಸ್ವಲ್ಪ ಸ್ವಲ್ಪನೇ ನಾವು ಕಲಿಸ್ಕೊಳ್ತಾ ಲಡ್ಡುವನ್ನು ಮಾಡಬೇಕಾಗತ್ತೆ. ರವೆ ಲಡ್ಡು ಮಾಡಬೇಕಾದ್ರೆ ನಾವು ಹಾಲನ್ನು ಸಹ ಬಿಸಿ ಮಾಡಿಟ್ಕೊಂಡಿರಬೇಕು, ತಣ್ಣಗಿರಬಾರ್ದು. ಸೊ ಈ ಒಂದು ಲಡ್ಡುಗಳು ಕೆಲವು ಅಂದರೆ ಒಂದು 10 ದಿನ ಈ ಥರನೂ ಸಹ ಚೆನ್ನಾಗಿರುತ್ತೆ. ಅಂದರೆ ಯಾವುದೇ ಥರದ ಕೆಡಲ್ಲ ಈ ಪದಾರ್ಥಗಳು. ಸೊ ಬಿಸಿಯ ಹಾಲನ್ನು ಹಾಕಿ ನಾವು ಲಡ್ಡುವನ್ನು ಮಾಡ್ಕೊಳ್ಬಹುದು. ಸೊ ಈ ಥರ ಎಲ್ಲ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ನಾವು ಲಡ್ಡುವನ್ನು ಮಾಡಬೇಕಾಗತ್ತೆ. ಈ ಒಂದು ರವೆ ಲಡ್ಡು ಮಾಡಬೇಕಾದ್ರೆ 2 ವಿಧಾನದಲ್ಲಿ ನಾವು ಮಾಡ್ಕೊಳ್ಬಹುದು. ಒಂದು ಸಕ್ಕರೆಯನ್ನು ಪಾಕ ತೆಗೆದು ಸಹ ರವೆ ಲಡ್ಡುವನ್ನು ಮಾಡ್ತಾರೆ. ಇನ್ನೊಂದು ಸರಳ ವಿಧಾನದಲ್ಲಿ ಈ ಒಂದು ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಸಹ ಈ ಥರ ಬೇಗ ನಾವು ಲಡ್ಡುವನ್ನು ತಯಾರು ಮಾಡ್ಕೊಳ್ಬಹುದು. ನಿಮಗೆ ಈ ಥರ ಶುಗರನ್ನು ನಾವು ಪುಡಿ ಮಾಡ್ಕೊಳ್ಳೋದಾದರೆ ಬೇಗನೂ ಆಗುತ್ತೆ. ಆಮೇಲೆ ಯಾವುದೇ ಒಂದು ಪಾಕ ಸರಿಯಾಗಿ ಬಂದಿಲ್ಲ ಅನ್ನುವ ಒಂದು ಭಯನೂ ಸಹ ಇರೋದಿಲ್ಲ. ಸೊ ಈ ಥರ ಲಡ್ಡುವನ್ನು ಈಸಿಯಾಗಿ ಮನೆಯಲ್ಲೇ ಕೆಲವೇ ಪದಾರ್ಥಗಳಲ್ಲಿ ನಾವು ಮಾಡ್ಕೊಳ್ಬಹುದು. ರವೆಯನ್ನು ಹುರಿಯೋದ್ರಲ್ಲಿ ನಾವು ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. ರವೆಯನ್ನು ನಾವು ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ರವೆಯ ಒಂದು ಬಣ್ಣನೂ ಸಹ ಚೇಂಜ್ ಆಗುತ್ತೆ. ಇಲ್ಲಿ ನಾವು ರವೆಯನ್ನು ಸ್ವಲ್ಪ ಕಡಿಮೆ ಹುರಿದ್ರೆ ಇದರ ಒಂದು ಬಣ್ಣನೂ ಸಹ ಚೇಂಜ್ ಆಗೋದಿಲ್ಲ. ಆಮೇಲೆ ಇದರ ಒಂದು ರುಚಿಯಲ್ಲಿನೂ ಸಹ ವ್ಯತ್ಯಾಸ ಕಂಡುಬರುತ್ತೆ. ಚೆನ್ನಾಗಿ ನಿಮಗೆ ಒಳ್ಳೆಯ ಒಂದು ರುಚಿ ಬರಬೇಕು ಈ ಒಂದು ರವೆ ಲಡ್ಡುದಲ್ಲಿ ಅಂದರೆ ಚೆನ್ನಾಗಿ ನಾವು ಹುರಿಬೇಕು. ಈ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆಯನ್ನು ಚೆನ್ನಾಗಿ ಹುರಿದಾಗ ಇದರ ಒಂದು ಬಣ್ಣನೂ ವ್ಯತ್ಯಾಸ ಬರುತ್ತೆ. ಆಮೇಲೆ ರುಚಿಯಲ್ಲಿನೂ ಸಹ ಚೆನ್ನಾಗಿರುವ ಒಂದು ರುಚಿಯನ್ನು ಕೊಡುತ್ತೆ. ಸೊ ಈ ಒಂದು ಕೆಲವು ಟಿಪ್ಸ್ ಎಲ್ಲರಿಗೋಸ್ಕರ ರವೆ ಲಡ್ಡುವನ್ನು ಸಿಂಪಲ್ಲಾಗಿ ಮನೆಯಲ್ಲಿ ಈ ಥರ ಮಾಡ್ಕೊಳ್ಬಹುದು. ನಾನು ಇಲ್ಲಿ 1.5 kgಯಷ್ಟು ರವೆಯನ್ನು ತೊಗೊಂಡಿದ್ದೀನಿ, 3/4 kgಯಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಆಮೇಲೆ ಒಂದು 1/4 kgಯಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ಆದರೆ ನಾವು ರವೆ ಲಡ್ಡು ಕಟ್ಟಬೇಕಾದ್ರೆ ಸಿಹಿ ಸರಿಯಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ನಾವು ಲಡ್ಡುವನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಲಸಾದ್ಮೇಲೆ 1-2 ಲಡ್ಡು ಆದಮೇಲೆ ಹೇಗಿದೆ ಅನ್ನೋದನ್ನು ಟೇಸ್ಟ್ ಮಾಡಿ ನೋಡಿ. ಶುಗರ್ ಇನ್ನೊಂದು ಸ್ವಲ್ಪ ಬೇಕು ಅಂದಾಗ ಶುಗರ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ನೀವು ಸಿಂಪಲ್ಲಾಗಿ ರವೆ ಲಡ್ಡುವನ್ನು ಮನೆಯಲ್ಲಿ ಬೇಗ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ನೀವು ಒಂದ್ಸರಿ ಟ್ರೈ ಮಾಡಿ ರವೆ ಲಡ್ಡು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಥವಾ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.